ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ವಿಜ್ಞಾನ ತರಗತಿಯಲ್ಲಿ ನಾವು ಜೀವಿಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ನಡೆಸುತ್ತವೆ ಎಂಬ ಘಟಕದಲ್ಲಿ ಸಸ್ಯಗಳಲ್ಲಿ ಹೇಗೆ ಸಂತಾನೋತ್ಪತ್ತಿ ಕ್ರಿಯೆ ನಡೆಯುತ್ತದೆ ಎಂಬ ವಿಷಯದ ಬಗ್ಗೆ ನಾವಿವತ್ತು ತಿಳ್ಕೊಳ್ಳೋಣ. ಯಾವುದೇ ಒಂದು ಸಸ್ಯದಲ್ಲಿ ತುಂಬ ಸುಂದರವಾಗಿ ತುಂಬ ಆಕರ್ಷಕವಾಗಿ ಇರ್ತಕ್ಕಂಥ ಒಂದು ಭಾಗ ಅಂತಂದ್ರೆ ಯಾವುದಾಗಿರುತ್ತೆ? ಅದು ಆ ಗಿಡದ ಹೂವಾಗಿರುತ್ತೆ. ಅದೇ ತರ ಸಸ್ಯದ ಒಂದು ಸಂತಾನೋತ್ಪಾದಕ ಅಂಗ ಅಂದ್ರೆ ಯಾವುದು? ಹೂವು. ಸಸ್ಯದ ಆಕರ್ಷಕವಾಗಿರ್ತಕ್ಕಂಥ ಭಾಗ ಅಂದ್ರೂ ಕೂಡ ಹೂವು, ಅದೇ ತರ ಸಸ್ಯದ ಸಂತಾನೋತ್ಪಾದಕ ಅಂಗ ಅಂದ್ರೂ ಕೂಡ ಹೂವು. ಯಾಕೆ ನಾವು ಸಸ್ಯವನ್ನ ಸಂತಾನೋತ್ಪಾದಕ ಅಂಗ ಅಂತ ಹೇಳ್ತೀವಿ? ಯಾಕಿರ್ಬೋದು? ಯಾರನ್ನ ಹೇಳ್ತೀರಾ? ನೋಡಿ, ಯಾಕೆ ಅಂತಂದ್ರೆ ಈ ಒಂದು ಹೂವಿನಲ್ಲಿ 2 ಪ್ರಜನಾಂಗಗಳು ಕೂಡ ಇರ್ತವೆ. ಮೊದಲನೇದು ಗಂಡು ಪ್ರಜನಾಂಗ. ಗಂಡು ಪ್ರಜನಾಂಗ ಇದು ಹೆಣ್ಣು ಪ್ರಜನಾಂಗ ಶಲಾಕಾಗ್ರ. ಇದು ಕೆಳಭಾಗದಲ್ಲಿರ್ತಕ್ಕಂಥದ್ದು ಗಂಡು ಪ್ರಜನಾಂಗ. ಇದನ್ನ ನಾವು ಕೇಸರಗಳು ಅಂತ ಹೇಳ್ತೀವಿ. ಇದನ್ನ ನಾವು ಸ್ಪಷ್ಟವಾಗಿ ನೋಡ್ಬೋದು. ಕೆಲವು ಸಸ್ಯಗಳಲ್ಲಿ ಒಂದೇ ಒಂದು ಪ್ರಜನಾಂಗ ಇರುತ್ತೆ. ಫಾರ್ ಎಕ್ಸಾಂಪಲ್ ಪಪ್ಪಾಯಿ ಮತ್ತು ಕಲ್ಲಂಗಡಿ ಗಿಡಗಳಲ್ಲಿ ಒಂದೇ ಒಂದು ಪ್ರಜನಾಂಗ ಇರುತ್ತೆ. ಅದನ್ನ ಏಕಲಿಂಗ ಪುಷ್ಪಗಳು ಅಂತ ಹೇಳ್ತೀವಿ. ಯಾಕೆ ನಾವು ದಾಸವಾಳ ಹೂವನ್ನೇ ಮಾದರಿಯಾಗಿ ತಗೊಳ್ತೀವಿ ಅಂತಂದ್ರೆ ಇಲ್ಲಿ ಹೆಣ್ಣು ಪ್ರಜನಾಂಗನೂ ಕೂಡ ಇರುತ್ತೆ, ಗಂಡು ಪ್ರಜನಾಂಗನೂ ಕೂಡ ಇರ್ತವೆ. ಸಸ್ಯ ದೇಹದಲ್ಲಿ ಕಂಡು ಬರ್ತಕ್ಕಂತಹ, ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ, ಇದು ಕೆಂಪು ಬಣ್ಣದ ರಚನೆ ಇರುತ್ತಲ್ಲ, ಇದನ್ನ ನಾವು ಶಲಾಕೆಗಳು ಅಂತ ಹೇಳ್ತೀವಿ. ಶಲಾಕೆಗಳು ಸಸ್ಯ ದೇಹದ ಹೆಣ್ಣು ಪ್ರಜನಾಂಗಗಳು. ಅದರ ಹಿಂಬದಿನಲ್ಲೇ ನಿಮಗೆ ಕಾಣುತ್ತೆ. ಅದನ್ನ ನೀವು ಸ್ವಲ್ಪ ಸ್ಪರ್ಶ ಮಾಡಿದ್ರು ಕೂಡ ಅಷ್ಟೇ, ಆ ಪರಾಗ ಎಲ್ಲ ನಿಮ್ಮ ಕೈಗೆನೆ ಅಂಟ್ಕೊಳ್ಳುತ್ತೆ. ಈ ಒಂದು ಕೇಸರ ಅಂತಕ್ಕಂಥದ್ದು ಪರಾಗ ರೇಣುಗಳು ಮತ್ತು ಪರಾಗ ತಂತುಗಳನ್ನ ಒಳಗೊಂಡಿದೆ. ಇನ್ನ ಈ ಒಂದು ಸಸ್ಯದ ಈ ಒಂದು ಹೂವಿನ ವಿವಿಧ ಭಾಗಗಳ ಪರಿಚಯವನ್ನ ನಾವು ಮಾಡ್ಕೊಳ್ಳೋದೇ ಆದ್ರೆ, ಈ ಹೂವಿನ ತಳಭಾಗದಲ್ಲಿ ಒಂದು ಸಣ್ಣ ಒಂದು ಕಡ್ಡಿಯಂತಹ ಒಂದು ರಚನೆ ಇರುತ್ತೆ. ಇದನ್ನ ನಾವು ಹೂ ತೊಟ್ಟು ಅಥವಾ ಪುಷ್ಪ ತೊಟ್ಟು ಅಂತ ನಾವು ಕರಿತೀವಿ. ಈ ಪುಷ್ಪ ತೊಟ್ಟಿನ ಮೇಲ್ಭಾಗದಲ್ಲಿ ಮಕ್ಕಳೇ ನೀವೆಲ್ಲ ಗಮನಿಸ್ಬೋದು, ನೀವೆಲ್ಲ ಕೂಡ ವಿದ್ಯಾರ್ಥಿಗಳು ಈ ದಾಸವಾಳ ಹೂಗಳನ್ನ ತಂದಿದ್ದೀರಾ ಬೇರೆ ಬೇರೆ ಸ್ಥಳಗಳಿಂದ. ಈ ಒಂದು ಪುಷ್ಪ ತೊಟ್ಟಿನ ಮೇಲ್ಭಾಗದಲ್ಲಿ ಕಂಡು ಬರುತ್ತಲ್ಲ, ಸೊ ಇದನ್ನ ಎಲೆಯಂತಹ ರಚನೆಗಳಿರ್ತಾವಲ್ಲ, ಇವು ನೈಜ ಎಲೆಗಳಲ್ಲ, ಇವನ್ನ ಪುಷ್ಪ ಪತ್ರಗಳು ಅಂತ ಹೇಳ್ತೀವಿ. ಪುಷ್ಪದ ಕೆಳಭಾಗದಲ್ಲಿ ಕಂಡು ಬರುವ ಎಲೆಯ ರಚನೆಗಳನ್ನ ನಾವು ಪುಷ್ಪ ಪತ್ರ ಅಂತ ನಾವು ಹೇಳ್ತೀವಿ. ಈ ಪುಷ್ಪ ಪತ್ರದ ಮೇಲ್ಭಾಗದಲ್ಲಿ ಇಲ್ಲಿ ಕಾಣ್ತಿದೆಯಲ್ಲ, ಇಡೀ ಪುಷ್ಪದಳ ಇರುತ್ತಲ್ಲ, ಇಡೀ ಪುಷ್ಪದಳ ಇದ್ರ ಮೇಲೆ ಕೂತ್ಕೊಂಡಿರುತ್ತೆ. ಸೊ ಇದನ್ನ ನಾವೇನ್ ಹೇಳ್ತೀವಿ ಅಂತಂದ್ರೆ ಪುಷ್ಪ ಪೀಠ ಅಂತ ಹೇಳ್ತೀವಿ. ಪುಷ್ಪ ಪೀಠ. ಇನ್ನ ಇದಿದೆಯಲ್ಲ, ಇದನ್ನ ನಾವೇನಂತೀವಿ ಅಂತಂದ್ರೆ ಪುಷ್ಪದಳಗಳು ಅಂತ ಹೇಳ್ತೀವಿ. ಈ ಪುಷ್ಪಗಳು ಹಲವಾರು ಬಣ್ಣಗಳಿಂದ ಕೂಡಿರುತ್ತೆ. ಯಾವ ತರ ಭೂಮಿ ಮೇಲೆ ಕಂಡುಬರ್ತಕ್ಕಂಥ ಹಸಿರು ಸಸ್ಯಗಳಿಗೆ ಏನು ಪತ್ರ ಹರಿತು ಕಾರಣ ಅಂತ ಹೇಳ್ತೀವಲ್ಲ, ಅದೇ ತರ ಪ್ರಕೃತಿನಲ್ಲಿ ಅನೇಕ ಬಣ್ಣ ಬಣ್ಣದ ಹೂಗಳನ್ನ ನಾವು ನೋಡ್ತೀವಿ. ಕೆಂಪು ಬಣ್ಣ, ಹಳದಿ ಬಣ್ಣ, ಈ ರೀತಿಯಾಗಿರ್ತವೆ. ಈ ಒಂದು ಹೂವಿನ ಬಣ್ಣಕ್ಕೆ ಕಾರಣವಾಗಿರ್ತಕ್ಕಂಥ ವಸ್ತುವನ್ನ ನಾವು ಆಂಥೋಸೈನಿನ್ ಅಂತ ಹೇಳ್ತೀವಿ. ಆಂಥೋಸೈನಿನ್ ಅಂತಕ್ಕಂಥದ್ದು ಒಂದು ಆಲ್ಕಲಾಯ್ಡ್ ಆಗಿದೆ. ಇನ್ನ ನೆಕ್ಸ್ಟ್ ಇಲ್ಲಿ ಈ ಒಂದು ಪರಾಗಸ್ಪರ್ಶ ಕ್ರಿಯೆ ಹೇಗೆ ನಡೆಯುತ್ತೆ ಅನ್ನೋದನ್ನ ನೋಡೋದಾದ್ರೆ, ಈ ಒಂದು ಕೇಸರಗಳಲ್ಲಿ ಇರ್ತಕ್ಕಂಥ ಒಂದು ಪರಾಗ, ಕೇಸರಗಳಲ್ಲಿ ಇರ್ತಕ್ಕಂಥ ಒಂದು ಪರಾಗ ಶಲಾಕೆಯ ಮೇಲೆ ವರ್ಗಾವಣೆಯಾದರೆ, ಕೇಸರಗಳಿರ್ತಕ್ಕಂಥ ಪರಾಗ ಶಲಾಕೆಯ ಮೇಲೆ ವರ್ಗಾವಣೆಯಾದರೆ ಅದನ್ನು ನಾವು ಪರಾಗಸ್ಪರ್ಶ ಕ್ರಿಯೆ, ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೀವಿ. ಸೊ ಪರಾಗಸ್ಪರ್ಶ ಕ್ರಿಯೆಯಲ್ಲಿ ಮತ್ತೆ 2 ವಿಧ. ಒಂದನ್ನ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೀವಿ, ಇನ್ನೊಂದನ್ನ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೀವಿ. ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತಂದ್ರೆ ಒಂದು ಹೂವಿನ ಕೇಸರಗಳಲ್ಲಿ ಇರ್ತಕ್ಕಂತಹ ಪರಾಗ ಅದೇ ಹೂವಿನ ಶಲಾಕಾಗ್ರದ ಮೇಲೆ ವರ್ಗಾವಣೆಯಾದರೆ ಅದನ್ನ ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೀವಿ. ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತಂದ್ರೆ ಒಂದು ಹೂವಿನ ಕೇಸರಗಳಿರ್ತಕ್ಕಂಥ ಪರಾಗ ಅದೇ ಗಿಡದ ಬೇರೊಂದು ಹೂವಿನ ಶಲಾಕಾಗ್ರದ ಮೇಲೆ ವರ್ಗಾವಣೆ ಆದರೆ, ಅಥವಾ ಅದೇ ಪ್ರಭೇದ, ಈಗ ದಾಸವಾಳ ಅಂತಕ್ಕಂಥದ್ದನ್ನ ಒಂದು ಪ್ರಭೇದ ಅಂತ ಹೇಳ್ಬೋದಾ? ಸೊ ಇದೊಂದು ದಾಸವಾಳದ ಪ್ರಭೇದ, ಇದು ಕೂಡ ದಾಸವಾಳದ ಒಂದು ಪ್ರಭೇದ. ಈ ದಾಸವಾಳದ ಹೂವಿನ ಕೇಸರಗಳಿರ್ತಕ್ಕಂಥ ಪರಾಗ ಇನ್ನೊಂದು ದಾಸವಾಳದ ಅದೇ ಪ್ರಭೇದದ ಇನ್ನೊಂದು ದಾಸವಾಳದ ಶಲಾಕೆಯ ಮೇಲೆ ವರ್ಗಾವಣೆಯಾದರೆ ಅದನ್ನ ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಅಂತ ನಾವು ಹೇಳ್ತೀವಿ. ಈ ಒಂದು ಸ್ವಕೀಯ ಪರಾಗಸ್ಪರ್ಶ ಕ್ರಿಯೆ ಆಗಿರ್ಬೋದು, ಪರಕೀಯ ಪರಾಗಸ್ಪರ್ಶ ಕ್ರಿಯೆ ಆಗಿರ್ಬೋದು, ಇದನ್ನ ಯಾವುದನ್ನ ನಡೆಸ್ತವೆ ಅಂತಂದ್ರೆ ಕೀಟಗಳು ಅಥವಾ ಹಕ್ಕಿಗಳು. ಈ ಕೀಟಗಳೇನ್ ಮಾಡ್ತವೆ, ಒಂದು ಜೇನುಹುಳ ಆಗಿರ್ಬೋದು, ದುಂಬೆ ಆಗಿರ್ಬೋದು, ಚಿಟ್ಟೆ ಅಥವಾ ಪತಂಗಗಳು ಇದ್ರ ಮೇಲೆ ಕುತ್ಕೊಂಡಾಗ ಏನಾಗುತ್ತೆ ಅಂತಂದ್ರೆ ಆ ಚಿಟ್ಟೆಯ ಕಾಲುಗಳಿಗೆ ಈ ಪರಾಗಗಳು ಅಂಟಿಕೊಳ್ತವೆ.
ಪರಾಗ ಅಂಟಿಕೊಂಡಂತಹ ಯಾವ್ದಾದ್ರು ಚಿಟ್ಟೆ ಅಥವಾ ಕೀಟಗಳು ಇನ್ನೊಂದು ಹೂವಿನ ಈ ಶಲಾಕೆಯ ಮೇಲೆ ಬಂದು ಕೂತ್ಕೊಂಡ್ರೆ ಅದನ್ನ ಏನಂತೀವಿ ಅಂತಂದ್ರೆ ನೈಸರ್ಗಿಕ ರೀತಿಯಲ್ಲಿ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೀವಿ. ಇದೆಂದರೆ ಜೋರಾಗಿ ಬೀಸತಕ್ಕಂತಹ ಗಾಳಿಯ ಮೂಲಕ, ನೀರಿನ ಮೂಲಕನೂ ಕೂಡ ಈ ಒಂದು ಪರಾಗಸ್ಪರ್ಶ ಕ್ರಿಯೆ ನಡೆಯುತ್ತೆ. ಸೊ ಧನ್ಯವಾದಗಳು.